ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದ ಜನರಿಗೆ ನಾಳೆ ಬಸ್ ಸಿಗುತ್ತೋ ಸಿಗಲ್ವೋ ಅನ್ನುವಂತ ಟೆನ್ಷನ್ ಎದುರಾಗಿದೆ. ಸಾರಿಗೆ ನೌಕರರಿಗೆ ಬೆಂಬಲ ಕೊಡಬೇಕೋ ಇಲ್ವೋ ಅನ್ನುವಂತ ಟೆನ್ಷನ್ ಕೂಡ ಈಗ ಶುರುವಾಗಿದೆ. ನಾಳೆ ಸಾರಿಗೆ ಮುಷ್ಕರ ಬಹುತೇಕ ಡೌಟ್ ಎನ್ನಲಾಗ್ತಾ ಇದೆ. ನಾಳೆ ಸಾರಿಗೆ ನೌಕರರ ಮುಷ್ಕರ ಇರುತ್ತಾ ಇಲ್ವಾ, ಅವರಿಗೆ ಬೆಂಬಲ ಕೊಡಬೇಕಾ ಬೇಡ್ವಾ ಇಂಥ ಪ್ರಶ್ನೆಗಳು ತಲೆದೋರಿವೆ. ಕಾರಣ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯಲ್ಲೇ ಭಿನ್ನಮತ ಸ್ಫೋಟಗೊಂಡ್ಬಿಟ್ಟಿದೆ. ಜಂಟಿ ಕ್ರಿಯಾ ಸಮಿತಿಗೆ ನೀಡಿದ್ದ ಬೆಂಬಲವನ್ನ ವಾಪಸ್ ಪಡೆದುಕೊಳ್ಳಲಾಗಿದೆ. ಬೆಂಬಲ ವಾಪಸ್ ಪಡೆದಂತ ಕೆಎಸ್ಆರ್ಟಿಸಿ ನೌಕರರ ಸಂಘ ಕೆಎಸ್ಆರ್ಟಿಸಿ ಎಂಡಿಗೆ ಪತ್ರ ಬರೆದು ಬೆಂಬಲ ವಾಪಸ್ ಪಡ್ಕೊಂಡಿದ್ದಾರೆ. ಮುಷ್ಕರಕ್ಕೆ ಕೆಎಸ್ಆರ್ಟಿಸಿ ನೌಕರರ ಸಂಘ ಬೆಂಬಲ ನೀಡ್ತಾ ಇಲ್ಲ ಅಂತ ಪತ್ರವನ್ನ ವಾಪಸ್ ಪಡ್ಕೊಳ್ಳಲಾಗಿದೆ. 4 ವರ್ಷದಿಂದ ಜಂಟಿ ಕ್ರಿಯಾ ಸಮಿತಿಗೆ ಬೆಂಬಲವಾಗಿದ್ದಂತ ಕೆಎಸ್ಆರ್ಟಿಸಿ ಸಂಘ ಮುಷ್ಕರಕ್ಕೆ ಕರೆ ನೀಡಿದ ಬಳಿಕ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಈಗ ಭಿನ್ನಮತ ಸ್ಫೋಟಗೊಂಡಿದೆ. ಭಿನ್ನಮತದ ಜೊತೆಗೆ ಅಸಮಾಧಾನಗಳು ಕೂಡ ತಲೆದೋರಿವೆ ಅಂತ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಮುಷ್ಕರ ಇರುತ್ತಾ ಇಲ್ವಾ, ಇದ್ರೂ 4 ನಿಗಮಗಳಲ್ಲಿ ಯಾವೆಲ್ಲ ನಿಗಮಗಳಿಂದ ಸಪೋರ್ಟ್ ಸಿಗುತ್ತೆ ಸಿಗಲ್ಲ, ಅದ್ರ ಬಗ್ಗೆ ಈಗ ಪ್ರಶ್ನೆಗಳು ತಲೆದೋರಿವೆ. ಸಾರಿಗೆ ನೌಕರರ ಮುಷ್ಕರಕ್ಕೆ ಕೌಂಟ್ ಡೌನ್ ಎದುರಾಗ್ತಾ ಇದೆ. ಮತ್ತೊಂದು ಕಡೆ ಭಿನ್ನಮತ ಕೂಡ ಸ್ಫೋಟ ಆಗ್ಬಿಟ್ಟಿದೆ. ಕೆಎಸ್ಆರ್ಟಿಸಿ ಈಗಾಗಲೇ ಬೆಂಬಲ ಕೊಡ್ತೀವಿ ಅಂತ ಹೇಳಿತ್ತು, ಬಟ್ ಈಗ ಬೆಂಬಲವನ್ನ ವಾಪಸ್ ಪಡ್ಕೊಂಡಂತ ಪತ್ರ ಈಗ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ನಾಳೆ 4 ನಿಗಮಗಳ ಕಡೆಯಿಂದ ಮುಷ್ಕರ ನಡೆಯುತ್ತಾ ಅನ್ನೋ ಪ್ರಶ್ನೆ. ಯಾಕೆಂದ್ರೆ ಎಸ್ಮಾ ಕಾಯ್ದೆಯ ಅಡಿ ನಾವು ನೋಡೋದಾದ್ರೆ ಸಾರ್ವಜನಿಕ ಸಂಪರ್ಕ ಸಾರಿಗೆ ಏನಿದೆ ಅತ್ಯಗತ್ಯ ಸೇವೆ, ಹಾಗಾಗಿ ಅದರ ಅಡಿ ಬಂದಾಗ ಇಲ್ಲಿ ಅವ್ರು ಕೆಲಸ ಮಾಡಿಲ್ಲ ಅಂತಂದ್ರೆ ಸ್ಯಾಲ್ರಿ ಕೊಡಲ್ಲ ಅನ್ನುವಂತ ಆದೇಶ ಕೂಡ ನಿನ್ನೆ ಅಷ್ಟೇ ಪ್ರಕಟ ಆಗಿತ್ತು. ಆದ್ರಿಂದ ಈಗ ಸಾರಿಗೆ ನೌಕರರು ಹಿಂದೇಟು ಹಾಕ್ತಾ ಇದ್ದಾರಾ, ಮುಷ್ಕರಕ್ಕೆ ಹಿಂದೇಟು ಹಾಕ್ತಿದ್ದಾರಾ ಅನ್ನುವಂತ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ನೋಡಿ, ಈ ಒಂದು ಪತ್ರ ಈಗ ವೈರಲ್ ಆಗ್ತಾ ಇದೆ. ಕೆಎಸ್ಆರ್ಟಿಸಿ ನಿಗಮದ ಕಡೆಯಿಂದ ಈ ಮುಷ್ಕರಕ್ಕೆ ಬೆಂಬಲ ಇಲ್ಲ ಅನ್ನುವಂತ ಪತ್ರ. ಹಾಗಾದ್ರೆ ಉಳಿದಂತ ನಿಗಮಗಳು ಬಿಎಂಟಿಸಿ ಇರ್ಬೋದು, NWKRTC ಇರ್ಬೋದು, ಈ ನಿಗಮಗಳಿಂದ ಬೆಂಬಲ ಸಿಗುತ್ತಾ ಸಿಗಲ್ವಾ? ಇದೇ ರೀತಿಯಾಗಿ ಎಸ್ಮಾ ಕಾಯ್ದೆಗೆ ಹೆದರಿ ನಾವು ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಸ್ಯಾಲ್ರಿ ಕೊಡಲ್ಲ ಅನ್ನುವಂತ ಕಾರಣಕ್ಕೆ ಏನಾದ್ರೂ ಬೆಂಬಲ ವಾಪಸ್ ಪಡ್ಕೊಳ್ತಾರಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ನಿನ್ನೆ ನಡೆದಂತ ಸಂಧಾನ ಸಭೆ ಕೂಡ ವಿಫಲ ಆಗಿರೋದ್ರಿಂದ ಹಾಗಾದ್ರೆ ಸಾರಿಗೆ ನೌಕರರ ಮುಂದಿನ ನಡೆ ಏನು ಅಂತ ಎಸ್ಮಾ ಕಾಯ್ದೆ ಅಡಿ ನೋಡೋದಾದ್ರೆ ಅವ್ರು ಈ ರೀತಿಯಾಗಿ ಮುಷ್ಕರಕ್ಕೆ ಹೋಗುವಂತಿಲ್ಲ. ಹೋದ್ರೂ ಕೂಡ ಹೋದಂತವರ ಸ್ಯಾಲ್ರಿ ಕಟ್ ಆಗುತ್ತೆ, ಅವ್ರ ಕೆಲ್ಸಕ್ಕೆ ಬಂದಿಲ್ಲ ಅನ್ನುವಂತ ಕಾರಣಕ್ಕೆ. ಇನ್ನು ರಜೆ ವಿಷಯಕ್ಕೆ ಬಂದ್ರೆ ಅತ್ಯಗತ್ಯವಾಗಿ ಬೇಕಾಗಿರುವಂತ ರಜೆ ಮಾತ್ರ ಕೊಡ್ತೀವಿ, ಬೇರೆ ಯಾವ ರಜೆನೂ ನಿಮಗೆ ಸಿಗಲ್ಲ ಮುಷ್ಕರಕ್ಕೆ ಹೋದ್ರೆ ಅನ್ನುವಂತ ಎಚ್ಚರಿಕೆ ಕೂಡ ಅವರಿಗೆ ಈಗಾಗಲೇ ಪಾಸ್ ಆಗಿದೆ. ಹಾಗಾಗಿ ಸಾರಿಗೆ ನೌಕರರು ಹಾಗಾದ್ರೆ ನಾಳೆ ಏನ್ ಮಾಡ್ತಾರೆ? ಈ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ನಡೆಸಲ್ವಾ? ಹಾಗಾದ್ರೆ ಯಾವ ಬಸ್ಗಳು ನಾಳೆ ರೋಡಿಗೆ ಇಳಿಯಲ್ಲ? ಈ ಪ್ರಶ್ನೆ ಅನುಮಾನಗಳು ಕಾಡ್ತಿವೆ. ಇನ್ನು ಕಾರ್ಮಿಕ ಇಲಾಖೆಯಿಂದ ಈಗಾಗಲೇ ಸಂಧಾನ ಸಭೆ ನಡೆದಿದೆ, ಆದ್ರೆ ವಿಫಲ. ಮೇ 25ಕ್ಕೆ ಮತ್ತೆ ಸಭೆ ಕರೆಯೋದಾಗಿ ಇಲಾಖೆ ಭರವಸೆ ಕೊಟ್ಟಿದೆಯಂತೆ. ಕಾರ್ಮಿಕ ಇಲಾಖೆ ಬಳಿಕ ಕೆಎಸ್ಆರ್ಟಿಸಿ ಎಂಡಿಯಿಂದ ಕೂಡ ಸಭೆ ನಡೆಸಲಾಗುತ್ತೆ. ಸಭೆ ನಡೆಸಿದಾಗ ಮುಷ್ಕರ ಸರಿಯಲ್ಲ ಅಂತ ಕೆಎಸ್ಆರ್ಟಿಸಿ ನೌಕರರ ಸಂಘ ಹೇಳಿದೆ. ಭರವಸೆ ನೀಡಿದ ಹಿನ್ನೆಲೆ ಮುಷ್ಕರಕ್ಕೆ ಬೆಂಬಲ ನೀಡದೇ ಇರೋದಕ್ಕೆ ತೀರ್ಮಾನ ಅಂತೆ. ಮುಷ್ಕರಕ್ಕೂ ಮುನ್ನವೇ ಸಾರಿಗೆ ನೌಕರರ ಮುಖಂಡರಲ್ಲೇ ಈಗ ಭಿನ್ನಮತ. ಕಾರ್ಮಿಕ ಇಲಾಖೆಯಿಂದ ಈಗಾಗಲೇ ಸಭೆ ನಡೆದಿದ್ದು ಆ ಸಂಧಾನ ಸಭೆ ವಿಫಲ ಆಗಿತ್ತು. ಇನ್ನು ಮೇ 25ಕ್ಕೂ ಕೂಡ ಮತ್ತೆ ಸಭೆಯನ್ನ ಕರೆಯೋದಾಗಿ ಇಲಾಖೆ ಭರವಸೆ ಕೊಟ್ಟಿದೆ. ಹೀಗಾಗಿ ಕಾರ್ಮಿಕ ಇಲಾಖೆ ಸಭೆ ನಡೆಸಿದ ಬಳಿಕ ಈಗ ಕೆಎಸ್ಆರ್ಟಿಸಿ ನೌಕರರ ಸಂಘಕ್ಕೆ ಒಂದ್ ರೀತಿ
ಮನವರಿಕೆ ಆದಂತೆ ಕಾಣಿಸ್ತಾ ಇದೆ. ಹಾಗಾಗಿ ತಾವು ಬೆಂಬಲ ಕೊಡೋದಿಲ್ಲ ಅಂತೇಳಿ ಈಗ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಂತ ಪತ್ರವನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಕಾರ್ಮಿಕ ಇಲಾಖೆಯಿಂದ ಸಿಕ್ಕಿರುವಂತ ಭರವಸೆಯ ಮೇರೆಗೆ ಈಗ ಕೆಎಸ್ಆರ್ಟಿಸಿ ನೌಕರರ ಸಂಘ ಈ ಮುಷ್ಕರಕ್ಕೆ ಬೆಂಬಲವನ್ನ ಕೊಡ್ತಾ ಇಲ್ಲ. ಹಾಗಾದ್ರೆ ಉಳಿದಂತ 3 ನಿಗಮಗಳು ಏನ್ ಮಾಡ್ತಾವೆ? ಮುಷ್ಕರ ನಡೆಯುತ್ತಾ ನಡೆಯಲ್ವಾ? ನಾಳೆ ರಸ್ತೆಗೆ ಬಸ್ಗಳು ಇಳಿಯುತ್ತಾ ಇಲ್ವಾ ಅಂತ, ಸರ್ಕಾರಿ ಬಸ್ಗಳು. ಅದ್ರ ಬಗ್ಗೆ ಈಗ ಆತಂಕ, ಟೆನ್ಷನ್ ಹೆಚ್ಚಳ ಆಗ್ತಾ ಇದೆ. ಕಾರಣ 4 ನಿಗಮಗಳ ಬಸ್ಗಳ ಮೇಲೆ ಅನೇಕರು ಅವಲಂಬಿತರಾಗಿದ್ದಾರೆ ರಾಜ್ಯದಾದ್ಯಂತ ಕೂಡ. ಹೀಗಾಗಿ ಬಸ್ಗಳು ಮುಷ್ಕರ ಮಾಡಿದ್ದೇ ಆದರೆ ಪ್ರಯಾಣಿಕರಿಗೆ ದೊಡ್ಡ ತೊಂದರೆ ಆಗುತ್ತೆ. ಈಗ ಬೇರೆ ಅಲ್ಲಲ್ಲಿ ಮಳೆ ಆಗ್ತಾ ಇದೆ, ಇದರಿಂದಾಗಿ ಅನೇಕ ಕಡೆ ಸಮಸ್ಯೆಗಳು ತಲೆದೋರ್ತಾ ಇದೆ. ಅದ್ರ ಮಧ್ಯದಲ್ಲಿ ಬಸ್ಗಳು ಸರಿಯಾದ ಟೈಮಿಗೆ ಬರಲಿಲ್ಲ, ಬಸ್ಗಳು ನಿಲ್ಲಿಸ್ಬಿಟ್ರೆ ಮುಷ್ಕರವನ್ನ ಅವ್ರು ಮಾಡಿಬಿಟ್ರು ಅಂತ ಅಂದರೆ ಮತ್ತಷ್ಟು ಸಮಸ್ಯೆ ಎದುರಾಗುತ್ತೆ. ಹೀಗಾಗಿ ಪ್ರಯಾಣಿಕರು ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಹೋಗಬೇಕು ಅಂತ ಏನಾದರೂ ಪ್ರವಾಸವನ್ನು ಕೈಗೊಂಡಿದ್ರೆ, ಏನಾದರೂ ಕೆಲಸದ ನಿಮಿತ್ತ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಅವ್ರಿಗೆ ಇನ್ನೂ ಕೂಡ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಈ ಸರ್ಕಾರಿ ಬಸ್ಗಳನ್ನು ಟಿಕೆಟ್ ಬುಕ್ ಮಾಡ್ಕೋಬೇಕೋ ಬೇಡವೋ, ಬಸ್ಗಳು ಓಡಾಡುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ. ಕಾರಣ ಈ ಜಂಟಿ ಕ್ರಿಯಾ ಸಮಿತಿಯಲ್ಲೇ ಆ ಮುಖಂಡರ ಮಧ್ಯೆ ಭಿನ್ನಮತ ಸ್ಫೋಟ ಆಗಿದೆ. ಕೆಲವ್ರು ಬೆಂಬಲ ಕೊಡ್ತೀವಿ ಅಂತ, ಇನ್ನು ಕೆಲವ್ರು ಬೇಡ, ಭರವಸೆ ಕೊಟ್ಟಿದ್ದಾರೆ, ಹೆಂಗೂ ನಮ್ಮ ಬೇಡಿಕೆಗಳು ಈಡೇರಬಹುದು ಅನ್ನುವಂಥ ಆ ಆತ್ಮವಿಶ್ವಾಸದಲ್ಲಿದ್ದಾರೆ. ಬಟ್ ಯಾವ ರೀತಿ ನಿರ್ಧಾರ ಕೊನೆಯದಾಗಿ ಪ್ರಕಟ ಆಗುತ್ತೆ, ಆ ಒಂದು ಅಂತಿಮ ನಿರ್ಧಾರಕ್ಕಾಗಿಯೇ ಈಗ ಪ್ರಯಾಣಿಕರಲ್ಲೂ ಕೂಡ ಟೆನ್ಷನ್ ಎದುರಾಗ್ತಾ ಇದೆ. ಹಾಗಾದ್ರೆ ಮುಷ್ಕರ ನಾಳೆಯಿಂದ ನಡೆಯುತ್ತಾ ಇಲ್ವಾ? ನಡೆದ್ರೂ ಯಾವ ನಿಗಮ ಸೀರಿಯಸ್ ಆಗಿ ತೆಗೆದುಕೊಂಡು ಸಂಪೂರ್ಣ ಬೆಂಬಲ ಕೊಡ್ತಾರೆ? ನೈತಿಕ ಬೆಂಬಲ, ಬಾಹ್ಯ ಬೆಂಬಲ, ಇದರಲ್ಲಿ ಯಾವ ನಿಗಮ ಎಷ್ಟು ಬೆಂಬಲ ಕೊಡುತ್ತೆ ಅಂತ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಈಗ ಜಂಟಿ ಕ್ರಿಯಾ ಸಮಿತಿಯಲ್ಲೇ ಭಿನ್ನಮತ ಸ್ಫೋಟ ಆಗಿರೋದ್ರಿಂದ ಮುಂದೆ ಸಾರಿಗೆ ನೌಕರರ ಮುಂದಿನ ನಡೆ ಏನು ಅಂತ. ಮುಖ್ಯ ಈಗ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮುಷ್ಕರಕ್ಕೆ ಕರೆ ಕೊಟ್ಟಿತ್ತು. ಅನಿರ್ದಿಷ್ಟ ಅವಧಿ ಮುಷ್ಕರವನ್ನ ನಾಳೆ ಬೆಳಗ್ಗೆ 6 ಗಂಟೆಯಿಂದ ಪ್ರಮುಖವಾದಂತ 2 ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು. ಒಂದ್ ಕಡೆ ಕೆಎಸ್ಆರ್ಟಿಸಿ ಕಡೆಯಿಂದ ಒಂದು ಸುತ್ತೋಲೆ ಹೊರಡ್ತದೆ, ನೋ ವರ್ಕ್ ನೋ ಸ್ಯಾಲರಿ ಅನ್ನುವಂತ ಒಂದು ಆದೇಶ ಹೊರಡ್ತದೆ. ಜೊತೆಗೆ ಯಾರಾದ್ರೂ ಮುಷ್ಕರಕ್ಕೆ ಪ್ರಚೋದನೆ ಕೊಟ್ಟರೆ ಅವರ ವಿರುದ್ಧ ಕಾನೂನಾತ್ಮಕವಾದಂತಹ ಒಂದು ಕ್ರಮವನ್ನ ಕೈಗೊಳ್ತೀವಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೊಡುವಂತ ಕೆಲಸಕ್ಕೆ ಕೆಎಸ್ಆರ್ಟಿಸಿ ಮುಂದಾಗುತ್ತೆ. ಸೊ ಇದ್ರ ಬೆನ್ನಲ್ಲೇನೆ ಕೆಎಸ್ಆರ್ಟಿಸಿ SC/ST ನೌಕರರ ಸಂಘನೂ ಕೂಡ ಮುಷ್ಕರದಲ್ಲಿ ನಾವು ಬೆಂಬಲವನ್ನ ಕೊಡೋದಿಲ್ಲ ಅನ್ನುವಂತ ಒಂದು ಪತ್ರವನ್ನ ಕೆಎಸ್ಆರ್ಟಿಸಿ MDಗೆ ಕೊಡುವಂತ ಕೆಲಸ ಮಾಡಿತ್ತು. ಇವತ್ತು ಕೆಎಸ್ಆರ್ಟಿಸಿ ನೌಕರರ ಸಂಘ ಆ ರೀತಿಯಾದ ಒಂದು ಕೆಲಸವನ್ನ ಮಾಡಿದೆ. ನಾವು ಜಂಟಿ ಕ್ರಿಯಾ ಸಮಿತಿ ಕೊಟ್ಟಿರುವಂತಹ ಮುಷ್ಕರಕ್ಕೆ ನಮ್ಮ ಬೆಂಬಲ ಇಲ್ಲ, ನಾವು ಮುಷ್ಕರದಿಂದ ಹಿಂದೆ ಸರಿತಾ ಇದೀವಿ, ಆದ್ರೆ ನಮ್ಮ ಹೋರಾಟದಿಂದ ನಾವು ಯಾವುದೇ ಕಾರಣಕ್ಕೂ ಹಿಂದೆ ಸರಿತಿಲ್ಲ ಅನ್ನುವಂತ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ಕೊಡುವಂತ ಕೆಲಸವನ್ನ ಮಾಡಿದೆ. ಅಂದ್ರೆ ಆ ಮೂಲಕ ಕೆಎಸ್ಆರ್ಟಿಸಿ ನೌಕರರ ಜಂಟಿ ಕ್ರಿಯಾ ಸಮಿತಿಯ ನಾಳೆ ಮುಷ್ಕರಕ್ಕೆ ಕರೆ ಕೊಟ್ಟಿದೆ. ಆ ಒಂದು ಮುಷ್ಕರದಿಂದಾಗಿ ಮುಷ್ಕರದ ಭಾಗಿಯಾಗಿದ್ದಂತಹ ಒಂದಷ್ಟು ಸಂಘಗಳು ಈಗ ಹಿಂದೆ ಸರಿತಾ ಇದಾವೆ. ಸೊ ಮುಷ್ಕರ ಸಕ್ಸಸ್ ಆಗುವಂತದ್ದು ಬಹುತೇಕ ಡೌಟ್ ಅನ್ನುವಂಥದ್ದಾಗ್ತಿದೆ. ಯಾಕೆಂದ್ರೆ ಕೆಎಸ್ಆರ್ಟಿಸಿ ನೌಕರರ ಸಂಘದ ಪದಾಧಿಕಾರಿಗಳು ಇಡೀ ರಾಜ್ಯಾದ್ಯಂತ ಸುಮಾರು 20 ರಿಂದ 30 ಸಾವಿರ ಸಿಬ್ಬಂದಿ ಇದ್ದಾರೆ, ಪದಾಧಿಕಾರಿಗಳಿದ್ದಾರೆ. ಅವರೆಲ್ಲರೂ ಕೂಡ ಕರ್ತವ್ಯಕ್ಕೆ ಹಾಜರಾಗ್ತಾರೆ. ಜೊತೆಗೆ ಕೆಎಸ್ಆರ್ಟಿಸಿನೂ ಕೂಡ ಈಗಿರುವಂತಹ ಟ್ರೈನಿ ಸಿಬ್ಬಂದಿಗಳನ್ನ ಬಳಕೆ ಮಾಡ್ಕೊಳ್ಲಿಕ್ಕೆ ಮುಂದಾಗಿದೆ. ಜೊತೆಗೆ ಖಾಸಗಿ ಬಸ್ಗಳನ್ನ ಕೂಡ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಇಳಿಸಬೇಕು ಅನ್ನುವಂತ ಒಂದು ತೀರ್ಮಾನಕ್ಕೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಸೊ ಮುಷ್ಕರದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಕ್ಸಸ್ ಆಗೋದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಉಲ್ಲಾಸ್ ಡೀಟೇಲ್ಸ್ಗೆ.